ತೀರ್ಪು ನ್ಯಾಯಮೂರ್ತಿ ಶ್ರೀ ಉದಯ್ ಉಮೇಶ್ ಲಲಿತ್. ನೆಕ್ಸ್ಟ್ ಪ್ಯಾರಾ 1ನೇದು ಅನುಮತಿ ನೀಡಲಾಗಿದೆ. ನೆಕ್ಸ್ಟ್ ಪ್ಯಾರಾ 2ನೇದು ದಿನಾಂಕ 27/7/2010 2ನೇ ನಿಯತ ಅಪೀಲು ಸಂಖ್ಯೆ 323/2008ರಲ್ಲಿನ ತೀರ್ಪು ಮತ್ತು ಆದೇಶ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ದಿನಾಂಕ 1/6/2011 RP ಸಂಖ್ಯೆ 476/2010ರಲ್ಲಿನ ಆದೇಶದಿಂದ ಈ ಅಪೀಲುಗಳು ಉದ್ಭವಿಸಿವೆ. ನೆಕ್ಸ್ಟ್ ಥರ್ಡ್ ಒನ್, ಭಾರತ ಸಂವಿಧಾನದ ಪ್ರಾರಂಭಕ್ಕೆ ಮುಂಚೆಯೇ ಆನುವಂಶಿಕವಾಗಿ ಹೊಂದಿದ್ದ ಗ್ರಾಮ ಹುದ್ದೆಗಳನ್ನು ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದಿಯಾಯಿತಿ ಅಧಿನಿಯಮ 1961ರ ಮೂಲಕ ರದ್ದುಪಡಿಸಲಾಗಿದೆ. ಈ ಅಧಿನಿಯಮದ 2 ಸಬ್ ಕ್ಲಾಸ್ ಎ ಪ್ರಕರಣದ ಅಡಿಯಲ್ಲಿ ದಿನಾಂಕ 1/2/1963 ಗೊತ್ತುಪಡಿಸಿದ ದಿನಾಂಕವಾಗಿದೆ. ಈ ಅಧಿನಿಯಮದ 4ನೇ ಪ್ರಕರಣ ಗೊತ್ತುಪಡಿಸಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ ಎಲ್ಲ ಗ್ರಾಮ ಹುದ್ದೆಗಳನ್ನು ರದ್ದುಪಡಿಸಿದೆ ಮತ್ತು 4ನೇ ಪ್ರಕರಣದ ಸಬ್ ಕ್ಲಾಸ್ 3ನೇ ಉಪ ಪ್ರಕರಣವು 5, 6 ಮತ್ತು 7ನೇ ಪ್ರಕರಣಗಳ ಉಪಬಂಧಗಳಿಗೊಳಪಟ್ಟ ಗ್ರಾಮ ಹುದ್ದೆಗೆ ಸೇರಿಸಲಾದ ಭೂಮಿಯನ್ನು ವಶಪಡಿಸಿಕೊಳ್ಳತಕ್ಕದ್ದು ಮತ್ತು ಪರಭಾರೆ ಮಾಡಿರದ ಭೂಮಿಯಂತೆ ಅಥವಾ ರೈತವಾರಿ ಭೂಮಿ ಹೇಗೋ ಹಾಗೆ ಭೂಕಂದಾಯ ಸಂದಾಯ ಮಾಡುವುದಕ್ಕೆ ಒಳಪಟ್ಟಿರತಕ್ಕದ್ದು ಮತ್ತು ಪುನಃ ವಶಪಡಿಸಿಕೊಳ್ಳತಕ್ಕದ್ದು ಎಂಬುದನ್ನು ಗೊತ್ತುಪಡಿಸುತ್ತದೆ. ಈ ಅಧಿನಿಯಮದ 4ನೇ ಪ್ರಕರಣದ 3ನೇ ಖಂಡದ ಮೇರೆಗೆ ಹಿಂದಕ್ಕೆ ಪಡೆದುಕೊಳ್ಳಲಾದ ಭೂಮಿಗಳನ್ನು ನಿರ್ದಿಷ್ಟಪಡಿಸಲಾದಂತೆ ಅಂಥ ಸಂದಾಯದ ಮೇಲೆ ಗೊತ್ತುಪಡಿಸಲಾದ ದಿನಾಂಕಕ್ಕೆ ಹಿಂದೆಯೇ ಗ್ರಾಮ ಹುದ್ದೆಗಳ ಹಿಡುವಳಿದಾರರಾಗಿರುವ ವ್ಯಕ್ತಿಗೆ ಕೂಡಲೇ ಮಂಜೂರು ಮಾಡಿದ್ದು ಈ ಅಧಿನಿಯಮ 6 ಮತ್ತು 7ನೇ ಪ್ರಕರಣಗಳ ಅಡಿಯಲ್ಲಿ ಬರುವುದಿಲ್ಲ ಎಂಬುದನ್ನು ಈ ಅಧಿನಿಯಮದ 5ನೇ ಪ್ರಕರಣವು ಪ್ರತಿಪಾದಿಸುತ್ತದೆ. ವಶಪಡಿಸಿಕೊಂಡ ಭೂಮಿಯು ಅಧಿಕೃತ ಹಿಡುವಳಿದಾರರ ವಶದಲ್ಲಿದ್ದರೆ ಒಂದು ನಿರ್ದಿಷ್ಟವಾದ ಆದಿಭೋಗ ಬೆಲೆ ಸಂದಾಯದ ಮೇಲೆ ಭೂಮಿಯನ್ನು ಅಂತಹ ಹಿಡುವಳಿದಾರರಿಗೆ ಮತ್ತೊಮ್ಮೆ ಒಪ್ಪಿಸಬಹುದು ಎಂಬುದನ್ನು ಈ ಅಧಿನಿಯಮದ 6 ಮತ್ತು 7ನೇ ಪ್ರಕರಣವು ಪ್ರತಿಪಾದಿಸುತ್ತದೆ. ನೆಕ್ಸ್ಟ್ ಪ್ಯಾರಾ 4th ಒನ್, ಈ ಅಧಿನಿಯಮವನ್ನು ಅಧಿನಿಯಮ ಸಂಖ್ಯೆ 13/1978ರ ಮೂಲಕ ತಿದ್ದುಪಡಿ ಮಾಡಿದ್ದು ಇತರ ವಿಷಯಗಳ ಜೊತೆಗೆ 5 ಸಬ್ ಕ್ಲಾಸ್ 4ನೇ ಪ್ರಕರಣವನ್ನು ಈ ಕೆಳಗಿನಂತೆ ಸೇರಿಸಲಾಗಿದೆ. ನೆಕ್ಸ್ಟ್ ಪ್ಯಾರಾ 5 ಸಬ್ ಕ್ಲಾಸ್ 4 ಮತ್ತು 3 ಉಪ ಪ್ರಕರಣವನ್ನು ಉಲ್ಲಂಘಿಸಿ ಮಾಡಿದ ಭೂಮಿಯ ಯಾವುದೇ ವರ್ಗಾವಣೆಯು ಆಕೃತ ಮತ್ತು ಶೂನ್ಯವಾಗಿರತಕ್ಕದ್ದು ಮತ್ತು ಹಾಗೆ ವರ್ಗಾವಣೆ ಮಾಡಿದ ಭೂಮಿಯನ್ನು ದಂಡವಾಗಿ ಎಲ್ಲ ಪೂರ್ವಾದಿಗಳಿಂದ ಮುಕ್ತವಾಗಿ ರಾಜ್ಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು ಮತ್ತು ಅದು ಅದರಲ್ಲಿ ನಿಹಿತವಾಗತಕ್ಕದ್ದು ಮತ್ತು ಅದರ ಸ್ವಾಧೀನದಲ್ಲಿರುವ ಯಾವನೇ ವ್ಯಕ್ತಿಯನ್ನು ಡೆಪ್ಯೂಟಿ ಕಮಿಷನರನ್ನು ಅದರಿಂದ ಕ್ಷಿಪ್ರವಾಗಿ
ಹೊರಹಾಕತಕ್ಕದ್ದು ಮತ್ತು ಆ ಭೂಮಿಯನ್ನು ಆದಿಭೋಗದಲ್ಲಿಲ್ಲದ ಪರಭಾರೆ ಮಾಡಿಲ್ಲದ ಭೂಮಿಗಳ ವಿಲ್ಗೆ ಅನ್ವಯವಾಗಬಹುದಾದ ಕಾನೂನಿಗನುಸಾರವಾಗಿ ವಿಲೆ ಮಾಡತಕ್ಕದ್ದು. ನೆಕ್ಸ್ಟ್ ಪ್ಯಾರಾ. ಪರಂತು ಸಬ್ ಕ್ಲಾಸ್ 3ನೇ ಉಪಪ್ರಕರಣವನ್ನು ಉಲ್ಲಂಘಿಸಿ ಆ ಭೂಮಿಯನ್ನು ವರ್ಗಾವಣೆ ಮಾಡಿರುವ ವ್ಯಕ್ತಿಯು ಜೀವಂತವಾಗಿಲ್ಲದಿದ್ದರೆ ಅಂಥ ಭೂಮಿಯನ್ನು ವಿಲೆ ಮಾಡುವಲ್ಲಿ ಅಂಥ ವ್ಯಕ್ತಿಯ ವಾರಸುದಾರರಿಗೆ ಆದ್ಯತೆಯನ್ನು ಕೊಡತಕ್ಕದ್ದು. ವಿವರಣೆ. ಸಂದೇಹಗಳ ನಿವಾರಣೆಗಾಗಿ ಸಬ್ ಕ್ಲಾಸ್ 3ನೇ ಉಪಪ್ರಕರಣದಲ್ಲಿ